ನಮಸ್ಕಾರ ಕೇಳುಗರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಜ್ಯೂಸ್ ಫಿಟ್ನೆಸ್ ಕ್ಲಬ್ನಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿರತಕ್ಕಂತಹ ಡಾಕ್ಟರ್ ಮೂನಾ ಮೋಸಾ ಇವರು. ಮಹಿಳೆಯರ ಹೆರಿಗೆಯ ನಂತರದ ಕೋರ್ ಮತ್ತು ಪೆಲ್ವಿಕ್ ಫ್ಲೋರ್ ಸ್ನಾಯುಗಳನ್ನು ಸದೃಢಗೊಳಿಸುವ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆ ಇದ್ದಾರೆ. ಮಹಿಳೆಯರ ಹೆರಿಗೆಯ ನಂತರದ ಆರೋಗ್ಯದ ದೃಷ್ಟಿಯಿಂದ ಇದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ತಿಳಿಸಿಕೊಡಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮೇಡಮ್, ಈಗ ಮೊದಲನೇದಾಗಿ ಏನಿದು ಈ ಪೆಲ್ವಿಕ್ ಫ್ಲೋರ್ ಅಂದರೆ ಏನು? ಸೊ ಪೆಲ್ವಿಕ್ ಫ್ಲೋರ್ ಏನಾದರೆ ನಮ್ಮದು ಕೆಳಗೆ ಯೂಟ್ರಸ್, ಬ್ಲ್ಯಾಡರ್ ಎಲ್ಲ ಇರ್ತದಲ್ಲ, ಅದನ್ನು ಕವರ್ ಮಾಡಿ ಒಂದು ಮಸಲ್ ಇರ್ತದೆ, ಅದರನ್ನು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅನ್ನ ಹೇಳುದು. ಮತ್ತೆ ಕೋರ್ ನಮ್ದು ಹೊಟ್ಟೆದು ಮಸಲ್ಸ್ ಇರ್ತದೆ ಅಲ್ಲ, ಫ್ರಂಟ್ ಸೈಡ್, ಬ್ಯಾಕ್ ಸೈಡ್, ಒಳಗಡೆ ಡೀಪ್ ಮಸಲ್ಸ್ ಇರ್ತದೆ, ಅದು ನಮ್ಮ ಸ್ಪೈನ್ ಅನ್ನು ಸಪೋರ್ಟ್ ಮಾಡ್ತೇನೆ. ಮತ್ತೆ ಪೆಲ್ವಿಕ್ ಫ್ಲೋರ್ ಮಸಲ್ ಯಾವ್ದಂದ್ರೆ ನಮ್ದು ಯೂಟ್ರಸ್, ಬ್ಲ್ಯಾಡರ್ ಎಲ್ಲ ಇರ್ತದಲ್ಲ, ಸೊ ಅದರನ್ನು ಕವರ್ ಮಾಡಿ ಕೆಳಗೆ ಒಂದು ಮಸಲ್ ಇರ್ತದೆ, ಯಾವುದು ಅದಕ್ಕೆ ಸಪೋರ್ಟ್ ಕೊಡ್ತದೆ, ಅದರನ್ನು ಪೆಲ್ವಿಕ್ ಫ್ಲೋರ್ ಮಸಲ್ ಹೇಳ್ತದೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತದೆ, ನಮ್ದು ಹೊಟ್ಟೆ ಸ್ಟ್ರೆಚ್ ಆಗ್ತದೆ, ಈ ಮಸಲ್ಸ್ ಎಲ್ಲಕ್ಕೆ ಜಾಸ್ತಿ ಪ್ರೆಷರ್ ಬೀಳ್ತದೆ, ಮತ್ತೆ ಪೆಲ್ವಿಕ್ ಫ್ಲೋರಿಗೆ ಸಹ ಹೆವಿನೆಸ್ ಜಾಸ್ತಿ ಆಗ್ತದೆ, ಯಾಕಂದ್ರೆ ಬೇಬಿದು ಎಲ್ಲದು ಭಾರ ಬೀಳ್ತದೆ, ಆ ಮಸಲ್ಸ್ ಕೂಡ ಸ್ಟ್ರೆಚ್ ಆಗ್ತದೆ, ಆ ಮಸಲ್ಸ್ ಕೂಡ ವೀಕ್ ಆಗ್ತದೆ. ಸೊ ಅದಕ್ಕೆ ಏನ್ ಸೊಲ್ಯೂಷನ್ ಉಂಟು? ಸೊ ವಿ ವಿಲ್ ಟಾಕ್ ಅಬೌಟ್ ದ್ಯಾಟ್. ಈಗ ಸಾಮಾನ್ಯವಾಗಿ ಒಂದು ಮಹಿಳೆ ಹೆರಿಗೆಯಾದ ನಂತರ ಮೊದಲಿನ ಹಾಗೆ ಅವಳ ದೇಹದ ಆ ಒಂದು ಸ್ಟ್ರಕ್ಚರ್ ಬರಬೇಕು ಅಂತಿದ್ರೆ, ಇಲ್ಲದಿದ್ರೆ ಹೊಟ್ಟೆ ಕೆಳಗೆ ಜೋತು ಬಿದ್ದ ಹಾಗೆ ಆಗ್ತದೆ, ಅದು ಮತ್ತೆ ಆ ಒಂದು ರೂಪಕ್ಕೆ ಬರಬೇಕು ಅಂತಾದ್ರೆ ಈ ಒಂದು ಫಿಟ್ನೆಸ್ ಎಷ್ಟು ಅಗತ್ಯ ಅಂತ ಹೇಳ್ತೀರಿ? ಡೆಲಿವರಿ ಆದ ಮೇಲೆ ಕೋರ್ ಮಸಲ್, ಪೆಲ್ವಿಕ್ ಫ್ಲೋರ್ ಮಸಲ್ ಎಲ್ಲ ವೀಕ್ ಉಂಟು, ಬಟ್ ಅವರನ್ನು ಅದು ಸ್ಟ್ರೆಂತ್ ಮಾಡೋದಿಲ್ಲ. ಅವರನ್ನು ಡೈಲಿ ಆಕ್ಟಿವಿಟಿ ಮುಂಚೆ ಹೇಗೆ ಮಾಡ್ತಾ ಇದ್ರು ಹಾಗೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ಲಿ ಬ್ಯಾಕ್ ಪೇನ್, ಏನ್ ಪೇನ್ ಇರುವುದಿಲ್ಲ. ಹೌದು ಇರುವುದಿಲ್ಲ ಅಲ್ಲ, ಎಸ್ ರೆಸ್ಟ್ ಅಲ್ಲಿ ಇರ್ತದೆ, ಮತ್ತೆ ಬಟ್ ಸ್ಟಿಲ್ ಇರೋದಿಲ್ಲ, ಏನ್ ಪ್ರಾಬ್ಲಮ್ ಆವಾಗ ಇರೋದಿಲ್ಲ. ಮತ್ತೆ ಆ ವೀಕ್ ಮಸಲ್ಸ್ ನಾವು ಹಿಡ್ಕೊಳ್ಳು ಮತ್ತೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೇಬಿಯನ್ನು ಕೇರ್ ಮಾಡ್ಲಿಕ್ಕೆ, ಮನೆದು ಕೆಲಸ, ಆಫೀಸ್ ಕೆಲಸ, ವಾಟ್ ಎವರ್ ನಿಮ್ದು ಡೈಲಿ ಆಕ್ಟಿವಿಟಿ ನೀವು ಕಂಟಿನ್ಯೂ ಮಾಡ್ತಾರೆ. ಸೊ ಅದು ಮಾಡುವಾಗ ಮತ್ತೆ ನಿಮ್ಗೆ ಬರ್ತದೆ ಬ್ಯಾಕ್ ಪೇನ್, ಈ ಪೇನ್ ಎಲ್ಲ. ಯಾಕೆಂದ್ರೆ ನಿಮ್ದು ವೀಕ್ ಕೋರ್ ಎಲ್ಲ ಮುಂಚೆ ಎಷ್ಟು ಇತ್ತು ಅಷ್ಟು ಸ್ಟ್ರಾಂಗ್ ಇಲ್ಲ, ಪೆಲ್ವಿಕ್ ಫ್ಲೋರ್ ಸಹ ಅಷ್ಟು ಸ್ಟ್ರಾಂಗ್ ಇಲ್ಲ. ನಿಮಗೆ ಕಾಫ್ ಮಾಡುವಾಗ, ಸ್ನೀಸ್ ಮಾಡುವಾಗ ಸ್ವಲ್ಪ ಯೂರಿನ್ ಹೋದಾದ್ರೆ ಆಗ್ತದೆ, ಅದೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಯಾಕೆಂದ್ರೆ ನೀವು ಡೆಲಿವರಿ ಆದಮೇಲೆ ಕೋರನ್ನು, ಪೆಲ್ವಿಕ್ ಫ್ಲೋರ್ ಅನ್ನು ರೀಟ್ರೈನ್ ಮಾಡಲಿಲ್ಲ, ಯಾಕಂದ್ರೆ ಸ್ಟ್ರೆಂಥನಿಂಗ್ ಮಾಡಲಿಲ್ಲ, ಅದು ವೀಕ್ ಆಗಿದೆ, ಅದು ಹಾಗೆ ಇರ್ತದೆ. ಅದಕ್ಕೆ ಫೋಕಸ್ ಸ್ಪೆಸಿಫಿಕ್ ಎಕ್ಸಸೈಸ್ ಉಂಟು, ಅದೇ ಸ್ಪೆಸಿಫಿಕ್ ಅದಕ್ಕೆ ಸ್ಪೆಸಿಫೈ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗ್ತದೆ. ನೀವೀಗ ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಡಾನ್ಸಿಂಗ್ ಎಲ್ಲ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗೋದಿಲ್ಲ. ಅದಕ್ಕೆ ಕೋರ್ ಅಂಡ್ ಪೆಲ್ವಿಕ್ ಫ್ಲೋರ್ಗೆ ಸ್ಪೆಸಿಫಿಕ್ ಮಸಲ್ ಎಕ್ಸಸೈಸಸ್ ಉಂಟು, ಅದು ಮಾಡಿದರೆ ಅದು ಸ್ಟ್ರಾಂಗ್ ಆಗ್ತದೆ. ಮತ್ತೆ ನಿಮಗೆ ಡೈಲಿ ಕೆಲಸ ಮಾಡುವಾಗ, ಬೇರೆ ಯಾವುದು ಸಹ ಎಕ್ಸಸೈಸ್ ಮಾಡುವಾಗ, ಬೇರೆ ಎಲ್ಲ ಆಕ್ಟಿವಿಟೀಸಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ. ನಿಮ್ಮದು ಚೈಲ್ಡ್ ಕೇರ್ ಮಾಡುವಾಗ ಅದೆಲ್ಲ ಸಹ ಅಷ್ಟು ನೋವು ಆಗೋದಿಲ್ಲ, ಮತ್ತೆ ಎಲ್ಲ ಕಡಿಮೆ ಆಗ್ತದೆ. ಈಗ ಸಾಮಾನ್ಯವಾಗಿ ತಾಯಂದಿರಿಗೆ ಈ ಹೆರಿಗೆಯ ನಂತರ ಈ ಪೆಲ್ವಿಕ್ ಫ್ಲೋರ್ ಮತ್ತೆ ಕೋರ್ ಮಸಲ್ಸ್ ಅದು ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ಅವ್ರು ಮಾಡಬೇಕು, ಮತ್ತೆ ಅದು ಹೇಗೆ ಸಹಾಯ ಆಗ್ತದೆ? ಸೊ ಅದು ಯಾವ ರೀತಿಯಲ್ಲಿ ಮಾಡಬೇಕು, ಅದು ನೀವು ಫಿಸಿಯೋಥೆರಪಿ ಕನ್ಸಲ್ಟ್ ಮಾಡಿದರೆ ಅವ್ರು ಹೇಳ್ತಾರೆ ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಪ್ರೋಗ್ರೆಸ್ ಮಾಡಬೇಕು ಎಲ್ಲ ಹೇಳ್ತಾರೆ. ಮತ್ತು ಅದು ಹೇಗೆ ಹೆಲ್ಪ್ ಆಗ್ತದೆ. ಸೊ ನಾವು ಹೇಳಿದ್ದಲ್ಲ, ನಮ್ಮದು ಬೆನ್ನುದು ಕವರ್ ಮಾಡಿ ಮಸಲ್ಸ್ ಎಲ್ಲ ಇರ್ತದೆ. ಸೊ ಈ ಮಸಲ್ಸ್ ವೀಕ್ ಆದರೆ ಏನಾಗ್ತದೆ, ನಿಮ್ಮದು ಜಾಯಿಂಟ್ಗೆ ಜಾಸ್ತಿ ಲೋಡ್ ಬೀಳ್ತದೆ. ನೀವೇನು ಭಾರ ಎತ್ತುವಾಗ, ಇಲ್ಲಾದರೆ ಏನು ಬೆಂಡಿಂಗ್, ವಾಕಿಂಗ್ ಏನು ಕೆಲಸ ಮಾಡುವಾಗ ನಿಮ್ಮದು ಬೆನ್ನುಗೆ ಜಾಸ್ತಿ ಲೋಡ್ ಬೀಳ್ತದೆ. ಸೊ ಈ ಮಾಂಸ ಗಟ್ಟಿ ಮಾಡಿದರೆ, ಈ ಬೆನ್ನುದು ಮಾಂಸ ಮತ್ತೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ದು ಮಾಂಸ ಗಟ್ಟಿ ಮಾಡಿದ್ರೆ ಅದು ನಿಮ್ದು ಲೋಡ್ ತೆಗ್ತದೆ ಫ್ರಮ್ ದ ಸ್ಪೈನ್. ಇಟ್ ಟೇಕ್ಸ್ ದ ಲೋಡ್ ಆಫ್ ಯೋರ್ ಸ್ಪೈನ್ ಆ್ಯಂಡ್ ಫ್ರಮ್ ಯೋರ್ ಪೆಲ್ವಿಕ್ ಫ್ಲೋರ್. ಸೊ ಹಾಗೆ ನಿಮ್ದು ಪೆಲ್ವಿಕ್ ಫ್ಲೋರ್ ಹೆವಿನೆಸ್, ಕೆಮ್ಮುವಾಗ, ಸ್ನೀಸ್ ಮಾಡುವಾಗ ಸ್ವಲ್ಪ ಯೂರಿನ್ ಹೋದಾದ್ರೆ ಆಗ್ತದೆ, ಅದೆಲ್ಲ ಕಡಿಮೆ ಆಗ್ತದೆ. ಓಕೆ, ಸೊ ಹಾಗೆ ಅದು ಹೆಲ್ಪ್ ಮಾಡ್ತದೆ. ಈಗ ಈ ಗರ್ಭಕೋಶ ಮತ್ತೆ ಈ ಮೂತ್ರಕೋಶ ಇವುಗಳಿಗೆ ಏನಾದ್ರು ಸಂಬಂಧ ಇದೆಯಾ? ಅಂದ್ರೆ ನೀವು ಹೇಳಿದ್ರೆ ಯೂರಿನ್ ಡಿಸ್ಚಾರ್ಜ್ ಆಗ್ತದೆ ಕೆಮ್ಮುವಾಗ ಅಥವಾ ಸೀನುವಾಗ. ಸೊ ಅದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದು ಪ್ರೆಗ್ನೆನ್ಸಿ, ಡೆಲಿವರಿ ಆದಮೇಲೆ ನಮ್ಮದು ಯೂಟ್ರಸ್ ವೀಕ್ ಆಗ್ತದೆ, ಅದಕ್ಕೆ ನಿಮ್ಮದು ಯೂರಿನ್ ಹೋಗ್ತದೆ ಕೆಮ್ಮುವಾಗ. ಸೊ ಅದು ಟ್ರೂ ಅಲ್ಲ, ಅದು ನಿಮ್ಮದು ಯೂಟ್ರಸ್ ವೀಕ್ ಆಗೋದಿಲ್ಲ. ನಿಮ್ಮದು ಯೂಟ್ರಸ್, ಬ್ಲ್ಯಾಡರ್, ಏನಲ್ ರೀಜನ್ ಎಲ್ಲ ಕವರ್ ಮಾಡಿ ಒಂದು ಮಸಲ್ಸ್ ಇರ್ತದಲ್ಲ, ಪೆಲ್ವಿಕ್ ಫ್ಲೋರ್ ನಾವು ಹೇಳಿದ್ದು, ಅದು ವೀಕ್ ಆಗ್ತದೆ. ಸೊ ಅದಕ್ಕೋಸ್ಕರ ನಿಮಗೆ ಕೆಮ್ಮುವಾಗ, ಸ್ನೀಸ್ ಮಾಡುವಾಗ ಅಷ್ಟು ಮಸಲ್ಸ್ಗೆ ಕಂಟ್ರೋಲ್ ಸಿಗೋದಿಲ್ಲ. ಸೊ ಆ ಮಸಲ್ಸ್ ಅನ್ನು ನೀವು ಸ್ಟ್ರಾಂಗ್ ಮಾಡಿದರೆ ನಿಮಗೆ ಬೆಟರ್ ಬ್ಲ್ಯಾಡರ್ ಕಂಟ್ರೋಲ್ ಸಿಗ್ತದೆ. ಈಗ ಸಾಮಾನ್ಯವಾಗಿ 1 ವರ್ಷದ ಒಳಗಡೆ ಮತ್ತೊಮ್ಮೆ
ಗರ್ಭಿಣಿಯಾದಾಗ ಅವರ ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಮತ್ತೆ ಈ ಕೋರ್ ಮಸಲ್ಸ್ ಅನ್ನ ಗಟ್ಟಿ ಮಾಡೋದಕ್ಕೆ ಏನು ಸಹಕಾರಿಯಾಗ್ತದೆ ಅಂತ ಹೇಳ್ತೀರಿ? ಅಂದ್ರೆ ಸಾಮಾನ್ಯವಾಗಿ ಅವರು ವೀಕ್ ಆಗಿರ್ತಾರೆ, ಒಂದು ಬಾರಿ ಪ್ರೆಗ್ನೆಂಟ್ ಆಗಿ 1 ವರ್ಷದ ಒಳಗಡೆ ಇನ್ನೊಂದು ಮಗು ಅಂತ ಆಗುವಾಗ ಅವರು ಸಾಮಾನ್ಯವಾಗಿ ದೈಹಿಕವಾಗಿ ಅವರು ವೀಕ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಎಸ್, ಸೊ ಪ್ರೆಗ್ನೆನ್ಸಿಯಲ್ಲಿ ನಮ್ಮ ಬಾಡಿಗೆ ತುಂಬಾ ಫಿಸಿಕಲ್ ಡಿಮಾಂಡ್ ಇರ್ತದೆ, ಮತ್ತೆ ನ್ಯೂಟ್ರಿಷನ್ ಡಿಮಾಂಡ್ ಸಹ ಜಾಸ್ತಿ ಆಗ್ತದೆ. ಅಂಡ್ ಈ ಬ್ಯಾಕ್ ಟು ಬ್ಯಾಕ್ ಪ್ರೆಗ್ನೆನ್ಸಿ ಆದ್ರೆ ಬಾಡಿಯಲ್ಲಿ ನ್ಯೂಟ್ರಿಷನ್ ಡಿಪ್ಲೀಷನ್ ಸಹ ಆಗ್ತದೆ. ನಿಮ್ದು ಬಾಡಿಗೆ ಟೈಮ್ ಸಿಗುದಿಲ್ಲ ಎಲ್ಲ ನ್ಯೂಟ್ರಿಷನ್ ಒಂದು ರಿಪ್ಲೆನಿಶ್ ಮಾಡ್ಲಿಕ್ಕೆ. ಆಲ್ಸೋ ನಿಮ್ದು ಕೋರ್ ಅಂಡ್ ಪೆಲ್ವಿಕ್ ಫ್ಲೋರ್ಗೆ ಹೀಲ್ ಆಗ್ಲಿಕ್ಕೆ ಸಹ ಸರಿ ಟೈಮ್ ಸಿಗುದಿಲ್ಲ. ಎಸ್ಪೆಷಲಿ ಸಿ ಸೆಕ್ಷನ್ ಆದ್ರೆ ಅವರಿಗೆ ಜಾಸ್ತಿ ಎಂಡ್ ಆಗುವಾಗ ಒಮ್ಮೊಮ್ಮೆ ಸ್ಟಿಚ್ ಸಹ ಓಪನ್ ಆಗಿ ಬರ್ತದೆ ಅವರಿಗೆ. ಸಿ ಸೆಕ್ಷನ್ ಸ್ಕಾರ್ ಸಹ ಓಪನ್ ಆಗಿ ಬರ್ತದೆ 7-8 ಮಂತ್ಸ್ ನಂತರ. ಸೊ ಅವರಿಗೆ ಟೈಮ್ ಸಿಗುದಿಲ್ಲ ಪ್ರೆಗ್ನೆನ್ಸಿ ಬಿಟ್ವೀನಲ್ಲಿ ಕೋರ್ ಮತ್ತು ಪೆಲ್ವಿಕ್ ಫ್ಲೋರ್ ಹೀಲ್ ಆಗಲಿಕ್ಕೆ. ಸೊ ಅದು ಸಹ ಇಂಪಾರ್ಟೆಂಟ್, ಸ್ವಲ್ಪ ಗ್ಯಾಪ್ ಹಾಕಲಿಕ್ಕೆ, ಸ್ವಲ್ಪ ಕೋರ್ ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರಾಂಗ್ ಆಗಿದ ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೋಗಲಿಕ್ಕೆ. ಈಗ ಹೆರಿಗೆಯಾಗಿ ಎಷ್ಟು ದಿವಸದ ನಂತರ ಈ ಒಂದು ಎಕ್ಸಸೈಸ್ ಅನ್ನು ಆರಂಭ ಮಾಡಬಹುದು ಅಂತ ಹೇಳ್ತೀರಿ? ಬೇಸಿಕ್ ಎಕ್ಸಸೈಸ್ 3 days ಅಲ್ಲಿಯೇ ಸ್ಟಾರ್ಟ್ ಮಾಡ್ಬೋದು. ಸಿ ಸೆಕ್ಷನ್ ಆದರೆ ಸಹ 3 days 4 days 1 week ಮ್ಯಾಕ್ಸ್ ಅಲ್ಲಿ. ನೋವು ಸ್ವಲ್ಪ ಸಿ ಸೆಕ್ಷನ್ ಆದರೆ ಸ್ಕಾರ್ ಟಿಶ್ಯೂ ನೋವು ಇರ್ತದಲ್ಲ, ಸೊ ಅದು ನೋವು ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಸಿ ಸೆಕ್ಷನ್ ಅವರಿಗೆ ಜಾಸ್ತಿ ಇಂಪಾರ್ಟೆಂಟ್. ನಾರ್ಮಲ್ ಡೆಲಿವರಿ ಆದರೆ ಸಿ ಸೆಕ್ಷನ್ ಆದರೆ ಎರಡಿಗೆ ಇಂಪಾರ್ಟೆಂಟ್, ಯಾಕೆಂದ್ರೆ ಎರಡಿಗೆ ಸಹ ಪ್ರೆಗ್ನೆನ್ಸಿಲಿ ಎಲ್ಲ ಆಗ್ತದೆ. ಬಟ್ ಸಿ ಸೆಕ್ಷನ್ ಅವ್ರಿಗೆ ಸಿ ಸೆಕ್ಷನ್ ಸ್ಕಾರ್ ಇರ್ತದೆ. ಸೊ ಅದೇನಾಗ್ತದೆ, ಅದು ಟಿಶ್ಯೂ ನಮ್ದು ಲೇಯರ್ ಬೈ ಲೇಯರ್ ಅವ್ರು ಕಟ್ ಮಾಡ್ತಾರೆ. ಸ್ಕಿನ್, ಫ್ಯಾಟ್, ಮಸಲ್, ಹಾಗೆ ಆಗಿ ಯೂಟ್ರಸ್, ಆ ಥರ ಡಿಫ್ರೆಂಟ್ ಲೇಯರ್ಸ್ ಆಫ್ ಟಿಶ್ಯೂಸ್ ಉಂಟು ಯಾವ್ದವ್ರು ಕಟ್ ಮಾಡ್ತಾರೆ. ಸೊ ಅದು ಸ್ಮೂತ್ ಸ್ಲೈಡಿಂಗ್ ಇರಬೇಕು ನಾರ್ಮಲ್ ಮೂವ್ಮೆಂಟ್ಗೆ. ಸೊ ಏನಾಗ್ತದೆ, ಅದು ಕಟ್ ಆದ್ಮೇಲೆ ನೀವು ಮೂವ್ಮೆಂಟ್ ಮಾಡೋದಿಲ್ಲ, ಜಾಸ್ತಿ ಬೆಂಡಿಂಗ್ ಅದು ಇದೆಲ್ಲ ಮಾಡ್ತಾರೆ, ಎಕ್ಸಸೈಸ್ ಮಾಡೋದಿಲ್ಲ, ವಾಕಿಂಗ್ ಎಲ್ಲ ಜಾಸ್ತಿ ಮಾಡಲಿಲ್ಲ ಆದರೆ ಅದು ಸ್ಟಿಕ್ ಆಗ್ತದೆ ಒಂದು ಲೇಯರ್. ಸ್ಕಿನ್, ಟಿಶ್ಯೂ ಅದು ಇದೆಲ್ಲ, ಸ್ಕಿನ್, ಫ್ಯಾಟ್, ಮಸಲ್, ಯೂಟ್ರಸ್ ಲೇಯರ್, ಆ ಲೇಯರ್ಸ್ ಟಿಶ್ಯೂ ಆಗ್ತದೆ, ಅದರನ್ನು ಸ್ಕಾರ್ ಎಡ್ಹೆಷನ್ ಹೇಳೋದು. ಸೊ ಅದಾದರೆ ಜಾಸ್ತಿ ನೋವು ಆಗ್ತದೆ, ಯಾಕೆಂದ್ರೆ ಮಸಲ್ಗೆ ನಾರ್ಮಲ್ ಮೂವ್ಮೆಂಟ್, ನಾರ್ಮಲ್ ಫಂಕ್ಷನ್ ಸಿಗುದಿಲ್ಲ. ಅದಾದರೆ ಮತ್ತೆ ಜಾಸ್ತಿ ನೋವಾಗ್ತದೆ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ನೀವು ಎಕ್ಸಸೈಸ್ ಮಾಡ್ತಾ ಇದ್ರೆ ಆ ಮೂವ್ಮೆಂಟ್ ಇರ್ತದೆ ಬಿಟ್ವೀನ್ ಲೇಯರ್ಸ್. ಸೊ ಆ ಮೂವ್ಮೆಂಟ್ ಅನ್ನು ನಾವು ಮೇಂಟೈನ್ ಮಾಡ್ಬೋದು. ಆ ಮೂವ್ಮೆಂಟ್ ಒಳ್ಳೆ ಮೂವ್ಮೆಂಟ್ ಇದ್ರೆ ಮತ್ತೆ ನಮಗೆ ಎಕ್ಸಸೈಸ್ ರಿಕವರಿ ಎಲ್ಲ ಬೆಟರ್ ಆಗ್ತದೆ. ಸೊ ತುಂಬಾ ಗ್ಯಾಪ್ ಕೊಟ್ರೆ ಸಹ ಅದಕ್ಕೆ ಎಫೆಕ್ಟ್ ಆಗ್ತದೆ. ಈಗ ಹೆರಿಗೆಯ ನಂತರ ಈ ಕೋರ್ ಹೆಲ್ತ್ ಏನಿದೆ ಅದು ಕೇವಲ ಹೊಟ್ಟೆಯ ಭಾಗಕ್ಕೆ ಮಾತ್ರ ಸೀಮಿತ ಆಗಿರ್ತದೆ ಅಥವಾ ಇಡೀ ಬಾಡಿಗೆ ಅದು ಎಫೆಕ್ಟ್ ಆಗಿರ್ತದೆ, ಹೇಗೆ? ಎಸ್, ಅದು ಫುಲ್ ಬಾಡಿಗೆ ಸಹ ಎಫೆಕ್ಟ್ ಆಗ್ತದೆ. ಯಾಕೆಂದ್ರೆ ನಿಮ್ದು ಕೋರ್ ಆ್ಯಂಡ್ ನಿಮ್ದು ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಇದು ಸೆಂಟರ್ ನಿಮ್ದು ಬಾಡಿದು. ಓಕೆ, ಎಲ್ಲ ನಿಮ್ದು ಶೋಲ್ಡರ್, ಲೆಗ್ಸ್, ಮಸಲ್ಸ್ ಎಲ್ಲ ಅದಕ್ಕೆ ಕನೆಕ್ಟೆಡ್ ಇದೆ. ಸೊ ಅದು ವೀಕ್ನೆಸ್ ಆದರೆ ನಿಮಗೆ ಕುತ್ತಿಗೆ ಸಹ ನೋವು ಬರ್ಬೋದು, ನೀ ಪೇನ್ ಸಹ ಬರ್ಬೋದು, ಹಾಗೆ ಫುಲ್ ಡಿಫ್ರೆಂಟ್ ಚೇಂಜಸ್ ಬರ್ತದೆ ಬಾಡಿಯಲ್ಲಿ. ಎಸ್ಪೆಷಲಿ ತುಂಬ ಟೈಮ್ ಆದರೆ ಉಂಟಲ್ಲ, ಹಾಗೆ ಅದು ಚೇಂಜಸ್ ಆಗ್ತಾ ಇರ್ತದೆ. ಮತ್ತೆ ನಿಮಗೆ ಬೇರೆ ಬಾಡಿಯಲ್ಲಿ ಸಹ, ಬಾಡಿ ಪಾರ್ಟ್ಸ್ ಅಲ್ಲಿ ಸಹ ಇದು ಪ್ರಾಬ್ಲಮ್ಸ್ ಬರ್ತದೆ. ಈಗ ಈ ಪೆಲ್ವಿಕ್ ಫ್ಲೋರ್ ಸ್ನಾಯುಗಳ ಬಲವರ್ಧನೆಗೆ, ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಈ ಆಹಾರ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾವ ರೀತಿಯ ಆಹಾರಗಳನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀರಿ? ಎಸ್ಪೆಷಲಿ ಡೆಲಿವರಿ ಆದಮೇಲೆ ಹೆಲ್ದಿ ಫ್ಯಾಟ್ಸ್ ಲಿಮಿಟೆಡೇ ತಿನ್ನಬೇಕು. ಓಕೆ, ತುಂಬ ಜಾಸ್ತಿ ಆದರೆ ಮತ್ತೆ ಜಾಸ್ತಿ ಆಗ್ತದೆ, ವೇಟ್ ಗೇನ್ ಜಾಸ್ತಿ ಆಗ್ತದೆ. ಲೈಕ್ ಅಟ್ಲೀಸ್ಟ್ 1 tablespoon 2 tablespoon ನಮ್ಮದು ಶುದ್ಧ ದೇಸಿ ಘೀ, ಅವಕಾಡೋಸ್, ಆ ಥರದ್ದು ಹೆಲ್ದಿ ಫ್ಯಾಟ್ಸ್ ತಗೊಳ್ಳಿದ್ರೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಲ್ಲ, ನಿಮ್ಮದು ಡೆಲಿವರಿ ಆಗುವಾಗ ನಿಮ್ಮದು ಕೆನಾಲ್ ಇರ್ತದಲ್ಲ, ಅದೆಲ್ಲ ವಾಲ್ ಸ್ವಲ್ಪ ಟೇರ್ ಆಗ್ತದೆ, ಡ್ಯಾಮೇಜ್ ಆಗ್ತದೆ. ಸೊ ಅದನ್ನು ರಿಪೇರ್ ಮಾಡಲಿಕ್ಕೆ ಎಲ್ಲ ಒಳ್ಳೆ ಇರ್ತದೆ. ಆಲ್ಸೋ ಫಾರ್ ಮಿಲ್ಕ್ ಪ್ರೊಡಕ್ಷನ್ ಆಲ್ಸೋ ಹೆಲ್ದಿ ಫ್ಯಾಟ್ಸ್ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಈಗ ಹೆರಿಗೆಯ ನಂತರ ವ್ಯಾಯಾಮವನ್ನು ಆರಂಭ ಮಾಡಿದ ಮೇಲೆ ಯಾವ ಸಮಯ ಸೂಕ್ತ ಅಂತ ಹೇಳ್ತೀರಿ? ಬೆಳಿಗ್ಗೆ ಮಾಡೋದು ಒಳ್ಳೆಯದಾ ಅಥವಾ ಸಂಜೆ ಸಮಯದಲ್ಲಿ ಮಾಡೋದು ಒಳ್ಳೆಯದಾ? ಆ ಥರ ಏನಿಲ್ಲ. ಮದರ್ಸ್ಗೆ ಯಾವುದು ಸಹ ಟೈಮ್ ಸಿಗಲಿಕ್ಕೆ ಫಸ್ಟ್ ಆಫ್ ಆಲ್ ತುಂಬ ಡಿಫಿಕಲ್ಟ್. ಮಗು ಸ್ಲೀಪ್ ಮಾಡುವಾಗ ಎನಿ ಟೈಮ್, ಬೆಳಿಗ್ಗೆ ರಾತ್ರಿ ಏನಿಲ್ಲ, ಮಧ್ಯಾಹ್ನ ಎನಿ ಟೈಮ್ ಮಾಡ್ಬೋದು. ಅವ್ರಿಗೆ ಯಾವಾಗ ಟೈಮ್ ಸಿಗ್ತದೆ, ಅವ್ರಿಗೆ ಯಾವಾಗ ಬಾಡಿಯಲ್ಲಿ ಎನರ್ಜಿ ಇದೆ ಆ ಟೈಮ್ಗೆ ಮಾಡ್ಬೋದು ಅವರು. ಈಗ ಜ್ಯೂಸ್ ಫಿಟ್ನೆಸ್ ಕ್ಲಬ್ ಕದ್ರಿ ಮಲ್ಲಿಕಟ್ಟೆಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಈ ಹೆರಿಗೆಯ ನಂತರ ಹೊಟ್ಟೆಯನ್ನು ತಗ್ಗಿಸುವಂಥದ್ದು ಮತ್ತು ದೈಹಿಕವಾಗಿ ಅವರನ್ನು ಶಕ್ತಿಯುತರನ್ನಾಗಿ ಮಾಡೋದಕ್ಕಾಗಿ ಯಾವೆಲ್ಲ ಎಕ್ಸಸೈಸ್ಗಳು ಲಭ್ಯ ಇದೆ ಅಂತ ಹೇಳ್ತೀರಿ? ಈಗ ಝೂಯಿಸ್ ಫಿಟ್ನೆಸ್ ಅಲ್ಲಿ ಈಗ ಒಂದು ಪೋಸ್ಟ್ ಪಾರ್ಟಮ್ ಬರ್ತಾರೆ, ಲೈಕ್ ಡೆಲಿವರಿ ಆದಮೇಲೆ ಒಂದು ಫೀಮೇಲ್ ಬಂದರೆ ನಮ್ಮದು ಗ್ರೂಪ್ ಕ್ಲಾಸಿಗೆ, ಅವರನ್ನು ನಾನು ಫುಲ್ ಇವ್ಯಾಲ್ಯೂಯೇಟ್ ಮಾಡ್ತೇನೆ. ಅವರಿಗೆ ನೆಕ್ ಇಂದ ಶೋಲ್ಡರ್, ಬ್ಯಾಕ್, ನೀ, ಫುಲ್ ಬಾಡಿ ಏನೆಲ್ಲ ಪ್ರಾಬ್ಲಮ್ಸ್ ಉಂಟು. ಸೊ ಅದೆಲ್ಲ ಕಲೆಕ್ಟಿವ್ ಎಲ್ಲರದು
ಇದು ಇವ್ಯಾಲ್ಯೂಯೇಟ್ ಮಾಡಿ ಮತ್ತೆ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೇನೆ. ಎಲ್ಲರಿಗೆ ಕಂಬೈನ್ಡ್ ಯಾವುದೆಲ್ಲ ಎಕ್ಸಸೈಸ್ ಬೇಕು. ಮೇನ್ ಫೋಕಸ್ ಇರುತ್ತದೆ ಕೋರ್ ಅಂಡ್ ಪೆಲ್ವಿಕ್ ಫ್ಲೋರ್, ಯಾಕೆಂದ್ರೆ ಅದು ಎಲ್ಲರಿಗೆ ಬೇಕು. ಅದು ನಾರ್ಮಲ್ ಡೆಲಿವರಿ ಆದ್ರಿ ಬೇಕು, ಸಿ ಸೆಕ್ಷನ್ ಆದರೆ ಸಹ ಬೇಕು, ಮತ್ತೆ ಎಕ್ಸ್ಟ್ರಾ ಬೇರೆ ಪ್ರಾಬ್ಲಮ್ ಸಹ ಬರ್ತದೆ ಅವರಿಗೆ. ಸೊ ಅದರನ್ನು ಸಹ ನಾವು ಮೈಂಡಲ್ಲಿ ಹಾಕಿ ಮತ್ತೆ ಎಕ್ಸಸೈಸ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡೋದು ಆ್ಯಂಡ್ ಅವರಿಗೆ ಅದೆಲ್ಲ ಎಕ್ಸಸೈಸ್ ಕೊಡೋದು. ಆ್ಯಂಡ್ ಅದು ತುಂಬ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದು, ಸಿಂಪಲ್ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡೋದು, ಮತ್ತೆ ಅದು ಅಡ್ವಾನ್ಸ್ಗೆ ಹೋಗೋದು. ಸಾಮಾನ್ಯವಾಗಿ ಇಂತಹ ಎಕ್ಸಸೈಸ್ಗಳನ್ನು ಮಾಡುವಾಗ ಅಂದರೆ ಎಷ್ಟು ಸಮಯ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀರಿ? ಅಟ್ಲೀಸ್ಟ್ 2 to 3 months ಬೇಕಾಗ್ತದೆ, ಮಾಡಲೇಬೇಕು. 2 to 3 months ಆದಮೇಲೆ ಮತ್ತೆ ಎಲ್ಲರದ್ದು ಪ್ರೋಗ್ರೆಷನ್ ರೇಟ್ ಡಿಫ್ರೆಂಟ್ ಇರ್ತದೆ. ಬಟ್ ಮಿನಿಮಮ್ ಎಲ್ಲರಿಗೆ 2 to 3 months ಬೇಕಾಗ್ತದೆ ಅವರದು ಕೋರ್ ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಎಲ್ಲ ಫುಲ್ ಓವರ್ ಆಲ್ ಬಾಡಿ ಸ್ವಲ್ಪ ಸ್ಟ್ರೆಂಥಿಂಗ್ ಮಾಡಲಿಕ್ಕೆ. 1 hour ಅವರಿಗೋಸ್ಕರನೇ ಅವರು ರಿಸರ್ವ್ ಮಾಡಿ. 1 hour ಅಟ್ಲೀಸ್ಟ್. ಇಡೀ ದಿವಸ ನೀವು ಮನೆಯದು ಕೇರ್ ಮಾಡ್ತೀರಾ, ಬೇಬಿದು ಕೇರ್ ಮಾಡ್ತೀರಾ, ಕೆಲಸಗೆ ಹೋಗ್ತೀರಾ, ಎಲ್ಲ ಮಾಡ್ತೀರಾ. ಅಟ್ಲೀಸ್ಟ್ 1 hour ಅವರಿಗೆ ಅವರ ಬಾಡಿಗೆ ಡೆಡಿಕೇಟ್ ಮಾಡಿದರೆ, ಅವರನ್ನು ಬಾಡಿ ಸ್ಟ್ರೆಂಥನಿಂಗ್ ಮಾಡಿದರೆ ಅವ್ರಿಗೆ ಅವರು ಬೇರೆ ಎಲ್ಲ ಕೆಲಸ ಬೆಟರ್ ಮಾಡಲಿಕ್ಕೆ ಆಗ್ತದೆ. ಅವ್ರಿಗೆ ಹೆಲ್ತ್ಗೆ ಆಬ್ವಿಯಸ್ಲಿ ಬೆಟರ್ ಲಾಂಗ್ ಟರ್ಮ್ಗೆ, ಮತ್ತು ಅವ್ರದ್ದು ಡೈಲಿ ಲಿವಿಂಗ್ ಸಹ ಇಂಪ್ರೂವ್ ಆಗ್ತದೆ. ಸಿ ಸೆಕ್ಷನ್ ಆದಮೇಲೆ ತುಂಬ ಲೇಡೀಸ್ ಇದ್ದಾರೆ, ಅವ್ರ ಭಾರ ಎತ್ತುದೇ ಇಲ್ಲ, ಅವ್ರಿಗೆ ತುಂಬ ಹೆದರಿಕೆ ಇರ್ತದೆ. ಅದು ನಾವು ಎತ್ತಿದ್ರೆ ನಮ್ ಬೆನ್ನು ನೋವು ಆಗ್ಬೋದು, ಇದಾಗ್ಬೋದು, ಅದಾಗ್ಬೋದು, ಭಯ ಸಹ ಹೋಗ್ತದೆ. ಯಾಕೆಂದ್ರೆ ನೀವು ಸ್ಟ್ರಾಂಗ್ ಇಲ್ಲ, ನಿಮ್ದು ಬೆನ್ನು ಸ್ಟ್ರಾಂಗ್ ಇಲ್ಲ, ಕೋರ್ ಮಸಲ್ ಸ್ಟ್ರಾಂಗ್ ಇಲ್ಲ, ಅದಕ್ಕೆ ನಿಮಗೆ ಅಷ್ಟು ಹೆದರಿಕೆ ಆಗ್ತದೆ. ಕೆಲವು ಇರ್ತಾರೆ ಅವರವರನ್ನು ಬೇಬಿನನ್ನು ಸಹ ಲಿಫ್ಟ್ ಮಾಡೋದಿಲ್ಲ, ಅವ್ರಿಗೆ ಅಷ್ಟು ಪೇನ್ ಆಗ್ತದೆ. ಅವ್ರಿಗೆ ಬೇಬಿಯನ್ನು ಲಿಫ್ಟ್ ಮಾಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ. ತುಂಬ ಹೊತ್ತು ಬೇಬಿ ಲಿಫ್ಟ್ ಮಾಡಿದರೆ ಸಹ ಬೆನ್ನು, ಕುತ್ತಿಗೆ ಎಲ್ಲ ನೋವು ಬರ್ತದೆ. ಸೊ ಅದೆಲ್ಲ ರೀಸನ್ಸ್ ಅದೆಲ್ಲ ಯಾಕೆ ಬರೋದು? ಯಾಕೆಂದರೆ ನಿಮ್ಮದು ಕೋರ್ ರೀಟ್ರೈನ್ ಆಗಲಿಲ್ಲ, ನಿಮ್ಮದು ಪೆಲ್ವಿಕ್ ಫ್ಲೋರನ್ನು ನೀವು ಸ್ಟ್ರೆಂಥಿಂಗ್ ಮಾಡಲಿಲ್ಲ. ಕೋರ್ ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥಿಂಗ್ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಸಹ ಬರ್ತದೆ ನಿಮ್ಮದು ಬೇಬಿಯನ್ನು ಎತ್ತಲಿಕ್ಕೆ, ಕೆಲಸ ಎಲ್ಲ ಮಾಡಲಿಕ್ಕೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಬೆಟರ್ ಫಾರ್ ಓವರ್ ಆಲ್ ಹೆಲ್ತ್. ಈ ಹೆರಿಗೆಗಿಂತ ಮೊದಲು ಅಂದರೆ ಅವರು ಗರ್ಭಿಣಿ ಇರುವಾಗ ಈ ರೀತಿಯ ಎಕ್ಸಸೈಸ್ಗಳು ಏನಾದರೂ ಇದೆಯಾ, ಹೇಗೆ? ಎಸ್, ಬಿಫೋರ್ ಡೆಲಿವರಿ ಆಲ್ಸೋ, ಡೆಲಿವರಿ ಆಗ ಮುಂಚೆ ಸಹ ಉಂಟು, ಎಕ್ಸಸೈಸ್ ಉಂಟು. ಓಕೆ, ಅದು ಎಕ್ಸಸೈಸ್ ಸಹ ಮಾಡ್ಬೋದು. ಬಟ್ ಕೆಲವರಿಗೆ ಕಾಂಪ್ಲಿಕೇಶನ್ ಇರ್ತದೆ ಪ್ರೆಗ್ನೆನ್ಸಿಯಲ್ಲೆಲ್ಲ, ಸೊ ಅವ್ರಿಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಡಾಕ್ಟ್ರೆ, ಈಗ ನಮ್ಮ ತಾಯಂದಿರಿಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ತಾಯಂದಿರಿಗೂ ಇದು ಒಂದು ಮೆಸೇಜ್ ಇದೆ ನಮ್ಮದು. ಅದು ನಿಮಗೆ ಬ್ಯಾಕ್ ಪೇನ್ ಇದ್ದರೆ, ಇಲ್ಲಾಂದರೆ ಬೇರೆ ಏನು ಪ್ರಾಬ್ಲಮ್ ಇದ್ದರೆ ಪೋಸ್ಟ್ ಡೆಲಿವರಿ ಬಂದದು, ಅದು ಒಂದು ಇನ್ಕ್ಯೂರೇಬಲ್ ಡಿಸೀಸ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಓ ಅದು ಡೆಲಿವರಿ ಆದಮೇಲೆ ಬ್ಯಾಕ್ ಪೇನ್ ಬರ್ತದೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋ, ದ್ಯಾಟ್ ಇಸ್ ನಾಟ್ ಟ್ರೂ. ಹಾಗೆ ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಉಂಟು. ಅದು ಒಂದು ಲೈಫ್ ಲಾಂಗ್ ಪರ್ಮನೆಂಟ್ ಡಿಸೀಸ್ ಥರ ಅದನ್ನು ಟ್ರೀಟ್ ಮಾಡಲಿಕ್ಕೆ ಅವಶ್ಯ ಇಲ್ಲ. ಓಕೆ, ಯು ಕ್ಯಾನ್ ಕನ್ಸಲ್ಟ್. ನಿಮ್ಮದು ಅಷ್ಟು ಪೇನ್ ಇದ್ದರೆ ನೀವು ಯಾವುದಾದ್ರೂ ಫಿಸಿಯೋಥೆರಪಿ ನಿಯರ್ ಬೈ ಕನ್ಸಲ್ಟ್ ಮಾಡ್ಬೋದು. ಇಲ್ಲಾಂದರೆ ನಮ್ಮದು ZUS ಫಿಟ್ನೆಸ್ ಕ್ಲಬ್ಬಲ್ಲಿ ಇಲ್ಲಿ ಶಿವಬಾಗ್ ರೋಡ್ ಕದ್ರಿಯಲ್ಲಿ ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಫಾರ್ ನ್ಯೂ ಮಾಮ್ಸ್. ಸೊ ಯು ಕ್ಯಾನ್ ರೀಚ್ ಔಟ್ ಫಾರ್ ಹೆಲ್ಪ್ ಆ್ಯಂಡ್ ಅಡ್ರೆಸ್ ದ ಪ್ರಾಬ್ಲಮ್. ಯು ಕ್ಯಾನ್ ಆಲ್ಸೋ ಜಾಯಿನ್ ಅವರ್ ಎಕ್ಸಸೈಸ್ ಪ್ರೋಗ್ರಾಮ್ ವಿಚ್ ಇಸ್ ಟೇಲರ್ಡ್ ಅಕಾರ್ಡಿಂಗ್ ಟು ಯೋರ್ ನೀಡ್ಸ್ at ZUS Fitness Club in Kadri Shivbag Road, where we have specific routine for core health and post-delivery recovery. ಒಳ್ಳೆಯದು ಡಾಕ್ಟ್ರೆ, ಇಷ್ಟು ಹೊತ್ತು ತಾಯಂದಿರ ಕೋರ್ ಮತ್ತು ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು.